ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಅಪ್ಪ ತಗೊಂಡಿರೋ ಸಾಲವನ್ನ ತೀರ್ಸಿದ್ರು ಕೂಡ ಯಜಮಾನ್ರು ಸುಳ್ಳು ಆರೋಪ ಮಾಡಿ ದೇವಸ್ಥಾನವನ್ನ ಮುಚ್ಚಿದ್ದಾರೆ. ಇದು ಪಾಂಡುರಂಗನಿಗೆ ಮಾತ್ರ ಅಲ್ಲ, ಅವನ್ ಎಲ್ಲಾ ಭಕ್ತರಿಗೂ ಅವಮಾನ. ಇದು ತುಂಬಾ ಅನ್ಯಾಯ. ಗುಡಿ ಬಾಗ್ಲು ತೆಗಿಬೇಕು. ದಯವಿಟ್ಟು ನಿಮ್ ಸಹಕಾರ ನೀಡಿ. ರಾಕ್ಷಸ ತಾತನಿಗೆ ಗುಡಿ ಬಾಗ್ಲು ತೆಗಿಬೇಕು ಅಂತ ಹೇಳಿ. ದುರ್ಗಪ್ಪ ಒಪ್ಲಿಲ್ಲ ಅಂತ ಸಕ್ಕು ಡಂಗೂರ ಸಾರ್ತಿದಾಳ. ಯಜಮಾನ್ರಿಗೆ ಹೇಳ್ಬೇಕು. ಯಜಮಾನ್ರೆ, ನಾನ್ ಹೋಗಿ ಡಂಗೂರ ಸಾರ ದುರ್ಗಪ್ಪನ ಭೇಟಿಯಾದೆ. ಗಡಗಡ ಅಂತ ನಡಗ್ಬಿಟ್ಟ. ತಮಟೆನ ಅಲ್ಲೇ ಬಿಟ್ಟು ತಿರುಗ್ ನೋಡ್ದೆ ಓಡೋಗ್ಬಿಟ್ಟ. ಅರೇ ನೋಡ್ದ ನರೋಬಾ ಚಿಟ್ಕಿ ಹೊಡೆಯೋದ್ರಲ್ಲಿ ಕೆಲಸ ಮುಗಿಸಿದಾನೆ. ನರೋಬಾ ನೀ ನನಗೆ ತುಂಬಾ ಇಷ್ಟ ಆದೆ ಕಣ. ಯಜಮಾನ್ರೆ ನಿಮ್ಗೆ ಆ ಸುದ್ದಿ ಗೊತ್ತಾಯ್ತಾ? ನಿಮ್ಮ ವಿರುದ್ಧ ಡಂಗೂರ ಸಾರ್ತಿದ್ದಾರೆ. ಏನು ಅಂದ್ರೆ ನರೋಬಾ ಶಾಸ್ತ್ರಿಗಳು ಡಂಗುರ ಸಾರ್ತಿದ್ದಾರೆ ಅಂತಿದ್ದಾರೆ. ಇದ್ರ ಅರ್ಥ ಏನೋ? ದುರ್ಗಪ್ಪ ಓಡುವುದ ಮತ್ತೆ ಏನಾದ್ರೂ ಬಂದ ನೋಡ್ತೀರಿ, ಅವ್ನ್ ಕೈ ಕಾಲ್ ಮುರಿತೀನಿ. ಶಾಸ್ತ್ರಿಗಳೇ, ಡಂಗುರ ಸಾರ್ತಿರೋದು ಯಾರು? ದುರ್ಗಪ್ಪನ್ಗೇನು ಅನ್ಬೇಡಿ, ಅವನ್ ಡಂಗೂರ ಸಾರ್ತಿಲ್ಲ. ನಿಮ್ಮ ವಿರುದ್ಧ ಡಂಗೂರ ಸಾರ್ತಿರೋದು ಯಾರು ಅಂತ ಹೇಳಿ. ಶಿವಪ್ಪನ ಮಗಳು ಸಕ್ಕು. ಇವತ್ ನನಗೆ ಪೂರ್ತಿ ಕಣ್ ತೆಗ್ದ ಹಾಗಾಯ್ತು. ಗೌರವ ಮರ್ಯಾದೆ ಅಂತಾರಲ್ಲ, ಅದು ಬೀದಿಗ್ ಬಂದಿದೆ. ಏನಾಯ್ತು ಅಂದ್ರೆ ನಮ್ ಸಕ್ಕು ಇದ್ದಾಳಲ್ಲ, ಊರೆಲ್ಲ ಡಂಗೂರ ಸಾರ್ಕೊಂಡು ಚುರ್ಕಾಗ್ ಓಡಾಡ್ತಿದ್ದಾಳೆ. ಭಾಮ, ನೀನೇನ್ ಮಾತಾಡ್ತಿದ್ಯಾ? ದುರ್ಗಪ್ಪ ತಾನೇ ಡಂಗೂರ ಸಾರ್ತಿರೋದು. ಸಕ್ಕು ಅವನ್ ಹಿಂದೆ ತಿರುಗ್ತಾ ಇರ್ಬೋದು. ಮಕ್ಳು ಹಾಗ ಆಟ ಆಡ್ಕೊಂಡು ಹೋಗೋದು ಸಾಮಾನ್ಯ ಅಲ್ವಾ? ನೀವ್ ನನ್ ಮಾತ್ ಯಾವತ್ ನಂಬಿದೀರಾ ಹೇಳಿ? ಊರವರೆಲ್ಲ ಇದ್ರ ಬಗ್ಗೆನೆ ಮಾತಾಡ್ತಿದಾರೆ. ಇನ್ನು ನಮ್ ಸಕ್ಕುಗೆ ಸತ್ರು ಒಳ್ಳೆ ಮದ್ವೆ ಸಂಬಂಧ ಬರಲ್ಲ. ಆವಾಗ ಗೊತ್ತಾಗತ್ತೆ ನಿಮ್ಗೆ. ಆ ದೃಶ್ಯನ ನಾನು ಕಣ್ಣಾರೆ ನೋಡ್ದೆ. ಆ ಹುಡ್ಗ ಪಾಂಡು ಅವ್ನ್ ನೋಡಿದ್ರೆ ತಮಟೆ ಬಾರಿಸ್ತಿದ್ದಾನೆ. ನಮ್ ಮನೆ ದೀಪ ಸಕ್ಕು ಅವನ್ ಹಿಂದೆ ತಿರ್ಗಾಡ್ತಾ ಡಂಗೂರ ಸಾರ್ತಿದ್ದಾಳೆ. ಅದೇನಂದ್ರೆ ಸಂಸ್ಕೃತಿ ಸಂಪ್ರದಾಯಗಳಿಗೆ ಪ್ರಾಣ ಕೊಡೋ ಮಹಾಜನ್ಗೆ ಸೋದರ ಸೊಸೆ, ಕೀರ್ತನೆಗಳನ್ನ ಹಾಡೋ ಶಿವಪ್ಪನ್ ಮಗಳು. ಅಮಾಯಕಿ ಸಕ್ಕು ಅವಳು ಡಂಗೂರ ಸಾರಿದ್ರೆ ನಾವೆಲ್ಲ ಅವಳನ್ ಮೆಚ್ಕೋಬೇಕಲ್ವಾ? ಇಲ್ ನೋಡಿ, ಸಕ್ಕು ಮನೆಗ್ ಬರ್ತಿದ್ದ ಹಾಗೆ ಅವಳು ದೃಷ್ಟಿ ತೆಗಿರಿ. ಬಾಯಿ ಮುಚ್ಚ ಭಾಮ, ನೀನ್ ಇನ್ನೊಂದ್ ಮಾತಾಡಿದ್ರು ನಾನ್ ಸಹಿಸಲ್ಲ ನೋಡು. ನೀವು ಮಾತುಗಳಿಂದ ನಮ್ಮನ್ನ ಗಾಯಗೊಳಿಸ್ತಿದ್ದೀರಾ. ಹೌದಾ? ಸಕ್ಕುನ ಆ ರೀತಿ ನೋಡಿ ನನಗೆ ಎಷ್ಟು ಅವಮಾನ ಆಯ್ತು ನಿಮಗ್ ಗೊತ್ತಾ? ಹೇಳೋದನ್ನ ಕೇಳಿ. ದಿನೇ ದಿನೇ ನಿಮ್ ಸಕ್ಕು ಆಟಗಳು ಮಿತಿ ಮೀರ್ತಾ ಇದೆ. ಸ್ವಲ್ಪ ಎಚ್ಚೆತ್ಕೊಳ್ಳಿ. ಒಂದು ಮುಗಿತಿದ್ದ ಹಾಗೆ ಇನ್ನೊಂದು, ದಿನಕ್ಕೊಂದು ಹೊಸ ಸಮಸ್ಯೆನ ಮನೆಗ್ ತರ್ತಿದ್ದಾಳೆ. ಅವಳನ್ನ ಈ ರೀತಿಲ್ ನೋಡಿ ನನಗೆ ಅಸಹ್ಯ ಅನ್ನಿಸ್ತು. ಇವತ್ತಿನವರೆಗೂ ಒಂದ್ ಸಂಪ್ರದಾಯಸ್ಥರ ಕುಟುಂಬದಲ್ಲಿ ಹುಟ್ಟಿದ ಹುಡುಗಿ ಹೀಗ್ ಬೀದಿಯಲ್ಲಿ ಡಂಗೂರ ಸಾರೋದನ್ನ ನಾನ್ ನೋಡೇ ಇಲ್ಲ. ನೀವ್ ಹೇಳ್ತಾ ಇರೋದು ನಿಜಾನೇ ಅದ್ಕೆ. ಆದ್ರೆ ಇವಾಗ ನಮ್ ಪರಿಸ್ಥಿತಿ ಗಾಯಗೊಂಡಿರೋ ಹುಲಿ ಆಗಿದೆ. ಆ ಯಜಮಾನ್ರು ಮಿತಿ ಮೀರಿ ದೌರ್ಜನ್ಯ ಮಾಡ್ತಾ ಇದಾರೆ. ನೀವೇ ಹೇಳಿ, ಆ ಯಜಮಾನ್ರು ಇಷ್ಟೊಂದು ಅನ್ಯಾಯ ಮಾಡಿದ್ರು ನಾವ್ ಸಹಿಸ್ಕೊಂಡು ಸುಮ್ನೆ ಇರ್ಬೇಕಾ? ಅವಮಾನ ಅನುಭವಿಸ್ತಾ ತಲೆ ತಗ್ಗಿಸ್ಕೊಂಡು ಬದುಕ್ಬೇಕಾ? ಅಯ್ಯೋ ದೇವ್ರೆ, ಅದಕ್ಕೆ ಮಗಳನ್ನ ಬೀದಿ ಕಳಿಸ್ತೀರಾ? ಅವಳ ಕೈಯಿಂದ ಡಂಗೂರ ಸಾರಿಸ್ತೀರಾ? ಸ್ವಲ್ಪನಾದ್ರೂ ನಾಚಿಕೆ ಮರ್ಯಾದೆ ಇದ್ಯಾ? ಛೀ! ನೀವೇ ಹೇಳಿ, ಹಾ? ಹೀಗ್ ಓಡಾಡ್ತಾ ಇದ್ರೆ ನಾಳೆ ಅವಳನ್ ಮದ್ವೆ ಆಗೋಕ್ ಯಾರಾದ್ರೂ ಮುಂದೆ ಬರ್ತಾರಾ? ಮದುವೆ ವಿಷಯ ಬಿಟ್ಬಿಡಿ, ಅದಕ್ಕಿನ್ನೂ ಸಮಯ ಇದೆ. ಹಾ? ಯಜಮಾನ್ರ ಜೊತೆ ವೈರತ್ವ ಕಟ್ಕೊಂಡ್ರೆ ಹುಲಿ ಬಾಲ ಹಿಡ್ಕೊಂಡ್ ಹಾಗೇನೆ, ಗೊತ್ತಿಲ್ವಾ? ನಿಮಗಿಲ್ಲದ್ ಸಲ್ಲದ್ ಸಮಸ್ಯೆಗಳನ್ನ ತಂದಿಡ್ತಾಳೆ. ಸಕ್ಕು ಇನ್ನು ಚಿಕ್ಕ ಹುಡುಗಿ. ಹುಲಿ ವಿರುದ್ಧ ಹೋಗೋ ಮೇಕೆ ಇನ್ನು ಎಷ್ಟು ದಿನ ಅಂತ ಬದುಕಿರತ್ತೆ ಹೇಳಿ?
ನನ್ ಮನ್ಸಲ್ಲಿರೋದನ್ನ ಮುಚ್ಚಿಟ್ಕೊಳ್ದೆ ನಿಮಗ್ ಹೇಳ್ತಾ ಇದೀನಿ.